ಶ್ರಾವಣ ಮೊದಲ ಶನಿವಾರ ಸಂಜೆ ಹೀಗೆ ಮಾಡಿದರೆ ಅದೃಷ್ಟ ಬದಲಾಗುವುದು. ಈ ಕೆಲಸಗಳನ್ನು ಮಾಡಿ. ಶನಿವಾರ ಶ್ರಾವಣ ಶನಿವಾರದಂದು ಹನುಮಂತನನ್ನು ಮತ್ತು ಶನಿಯನ್ನು ಪೂಜಿಸಲಾಗುತ್ತದೆ. ಶ್ರಾವಣ ಶನಿವಾರದಂದು ಸಂಜೆ ಹನುಮಂತನನ್ನು ಪೂಜಿಸುವುದರಿಂದ ಅದೃಷ್ಟ ನಮ್ಮ ಕೈ ಹಿಡಿಯುತ್ತದೆ. ಶ್ರಾವಣ ಶನಿವಾರದ ಪರಿಹಾರಗಳ್ಯಾವುವು? ಶ್ರಾವಣ ಶನಿವಾರದಂದು ಸಂಜೆ ಹನುಮಂತನನ್ನು ಪೂಜಿಸುವುದು ಹೇಗೆ? ಹನುಮಂತನನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ. ಶ್ರಾವಣ ತಿಂಗಳು ಶಿವನ ಆರಾಧನೆಯ ತಿಂಗಳು ಮತ್ತು ಹನುಮಂತನಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ಮಾಡಬಹುದು. ಶಿವಪುರಾಣದ ಪ್ರಕಾರ ಶಿವನನ್ನು ಮತ್ತು ಆತನ ಅವತಾರಗಳನ್ನು ಪೂಜಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಅದೃಷ್ಟವು ಜೊತೆಯಾಗಲು ಆರಂಭವಾಗುತ್ತದೆ. ಹನುಮಂತನ ಯಾವ ಪರಿಹಾರಗಳನ್ನು ಶ್ರಾವಣ ತಿಂಗಳ ಪ್ರತಿ ಶನಿವಾರ ಮಾಡಬೇಕು? ಪರೀಕ್ಷೆಯಲ್ಲಿನ ಯಶಸ್ಸಿಗಾಗಿ, ಸಂತೋಷ ಮತ್ತು ಸಮೃದ್ಧಿಗಾಗಿ ಸಾಸಿವೆ ಎಣ್ಣೆಯ ಮಣ್ಣಿನ ದೀಪವನ್ನು ಹಚ್ಚಿ ಮತ್ತು ರಾತ್ರಿ ಮಲಗುವ ಮುನ್ನ ಮನೆಯ ದೇವರ ಕೋಣೆಯಲ್ಲಿ ಹನುಮಂತನನ್ನು ಧ್ಯಾನಿಸುವಾಗ ಹನುಮಾನ್ ಚಾಲಿಸವನ್ನು ಪಠಿಸಿ. ಹನುಮಂತನ ಮುಂದೆ ಮಲ್ಲಿಗೆ ಎಣ್ಣೆ ದೀಪವನ್ನು ಹಚ್ಚಿ ಸಿಂಧೂರ ಮತ್ತು ಕೆಂಪು ಬಟ್ಟೆಯನ್ನು ಅರ್ಪಿಸಿ. ಈ ಪರಿಹಾರವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ನೀಡುತ್ತದೆ. ಅಡೆತಡೆಗಳು ದೂರಾಗುವುದು. ಶನಿವಾರ ಸಂಜೆ ಪೂಜೆಯನ್ನು ಮಾಡುವ ಮೊದಲು ತೆಂಗಿನಕಾಯಿ ಮೇಲೆ ಸಿಂಧೂರ, ಮೌಲಿ ಅಂದರೆ ದಾರ, ಅನ್ನವನ್ನು ಅರ್ಪಿಸಿ ಮತ್ತು ಪೂಜೆಯನ್ನು ಮಾಡಿ. ಪೂಜೆಯ ನಂತರ ಈ ತೆಂಗಿನಕಾಯಿಯನ್ನು ಹನುಮಂತನಿಗೆ ಅರ್ಪಿಸಿ. ಈ ಪರಿಹಾರದಿಂದ ನಿಮ್ಮ ಕೆಲಸದಲ್ಲಿ ಬರುವ ಎಲ್ಲ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ. ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ. ಶನಿವಾರ ಸಂಜೆ ಅರಳಿ ಮರದ ಅಡಿಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ದೀಪ ಹಚ್ಚಿದ ನಂತರ ಓಂ ರಾಮದೂತಾಯ ನಮಃ ಮಂತ್ರವನ್ನು ಪಠಿಸಿ. ಈ ಕ್ರಮಗಳು ನಿಮ್ಮನ್ನ ಎಲ್ಲ ತೊಂದರೆಗಳಿಂದ ರಕ್ಷಿಸಬಹುದು. ಪೂಜೆ ಮಾಡಿದ ನಂತರ ನೀವು ಮನೆಗೆ ಹೋಗಲು ಪ್ರಾರಂಭಿಸಿದಾಗ ನೀವು ದೀಪ ಹಚ್ಚಿದ ಅರಳಿ ಮರವನ್ನು ಹಿಂದಿರುಗಿ ನೋಡಬೇಡಿ. ಈ ದಾನದಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಹನುಮಂತನ ದೇವಸ್ಥಾನದಲ್ಲಿ ಧ್ವಜವನ್ನು ದಾನ ಮಾಡುವುದರಿಂದ ನಿಮ್ಮ ಎಲ್ಲ ಆಸೆಗಳು ಬಹುಬೇಗ ಈಡೇರುತ್ತದೆ ಮತ್ತು ನಿಮ್ಮ ಜೀವನದ ಎಲ್ಲ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕಬಹುದು. ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗುವ ಮೊದಲು 11 ಅರಳಿ ಎಲೆಗಳನ್ನು ತೆಗೆದುಕೊಂಡು ಶುದ್ಧ ನೀರಿನಿಂದ ತೊಳೆಯಿರಿ. ಈ ಎಲೆಗಳ ಮೇಲೆ ಶ್ರೀರಾಮ ಹೆಸರನ್ನು ಶ್ರೀಗಂಧದಿಂದ ಅಥವಾ ಕುಂಕುಮದಿಂದ ಬರೆಯಿರಿ. ಈ ಎಲೆಗಳನ್ನು ತೆಗೆದುಕೊಂಡು ಹನುಮಂತನ ದೇವಸ್ಥಾನಕ್ಕೆ ಅರ್ಪಿಸಿ. ಈ ಪರಿಹಾರವು ನಿಮಗೆ ದುಃಖಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಹನುಮಂತನ ಈ ಫೋಟೋವನ್ನು ಮನೆಯಲ್ಲಿಡಿ. ಹನುಮಂತನ ಫೋಟೋವನ್ನು ಮನೆಯಲ್ಲಿರುವ ಪವಿತ್ರ ಸ್ಥಳದಲ್ಲಿ ಇಡಬೇಕು. ಹನುಮಂತನ ಮುಖವು ದಕ್ಷಿಣದ ಕಡೆಗೆ ಕಾಣುವ ರೀತಿಯಲ್ಲಿ ಇರಿಸಿ. ಈ ವಿಧಾನದಿಂದ ನೀವು ಶತ್ರುಗಳಿಂದ ಜಯವನ್ನು ಪಡೆಯುವಿರಿ. ಹನುಮಂತನಿಗೆ ಕಮಲ, ಗುಲಾಬಿ, ಚೆಂಡು ಹೂವು ಅಥವಾ ಸೂರ್ಯಕಾಂತಿ ಮುಂತಾದ ಕೆಂಪು ಅಥವಾ ಹಳದಿ ಹೂಗಳನ್ನು ಅರ್ಪಿಸುವುದರಿಂದ ನೀವು ಎಲ್ಲ ರೀತಿಯ ಸಂತೋಷವನ್ನು ಅನುಭವಿಸುತ್ತೀರಿ. ಶ್ರಾವಣ ಶನಿವಾರ ಆಂಜನೇಯ ಸ್ವಾಮಿಗೆ ಇವುಗಳನ್ನು ತಪ್ಪದೆ ಅರ್ಪಿಸಬೇಕು. 1. ಹನುಮಂತನಿಗೆ ಇದನ್ನು ಅರ್ಪಿಸಿ. ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಕಾರಣಕ್ಕಾಗಿ ಎಲ್ಲ ದೇವರುಗಳ ಮತ್ತು ದೇವತೆಗಳ ಪೂಜೆಯಲ್ಲಿ ಇದನ್ನು ಕಡ್ಡಾಯವಾಗಿ ಅರ್ಪಿಸಲಾಗುತ್ತದೆ. ಹನುಮಂತನ ಪೂಜೆಯಲ್ಲಿ ಇದನ್ನು ಅರ್ಪಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಹನುಮಂತನಿಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಅರ್ಪಿಸುವುದರಿಂದ ಓರ್ವ ವ್ಯಕ್ತಿಯು ಸಂತೋಷ, ಅದೃಷ್ಟ ಮತ್ತು ಗೌರವವನ್ನು ಪಡೆದುಕೊಳ್ಳುತ್ತಾನೆ. ಹನುಮಂತನಿಗೆ ಸಿಹಿಯಾದ ವೀಳ್ಯದೆಲೆ. ಶ್ರಾವಣ ಶನಿವಾರದ ದಿನದಂದು ಒಬ್ಬ ವ್ಯಕ್ತಿಯು ಹನುಮಂತನಿಗೆ ವೀಳ್ಯದೆಲೆಯನ್ನು ಅರ್ಪಿಸಿದರೆ ಹನುಮಂತನು ಆ ಕೆಲಸವನ್ನು ತನ್ನ ಕೈಗೆತ್ತಿಕೊಳ್ಳುತ್ತಾನೆ ಮತ್ತು ಅದು ಹನುಮಂತನ ಕೃಪೆಯಿಂದ ಬೇಗನೆ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆಯಿದೆ. ಆಂಜನೇಯನ ಸ್ವಾಮಿಯಿಂದ ಮಂಗಳಕರ ಫಲಿತಾಂಶಗಳನ್ನು ಪಡೆಯಲು ಯಾವಾಗಲೂ ಹನುಮಂತನಿಗೆ ಸಿಹಿಯಾದ ವೀಳ್ಯದೆಲೆಗಳನ್ನು ಅರ್ಪಿಸಬೇಕು. ಸಿಂಧೂರವನ್ನು ಅರ್ಪಿಸಿ.
ಹನುಮಂತನ ಪೂಜೆಯಲ್ಲಿ ಸಿಂಧೂರವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹನುಮಂತನಿಗೆ ಸಿಂಧೂರವು ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ. ಆದ್ದರಿಂದ ಈ ದಿನ ಹನುಮಂತನ ಪೂಜೆಯಲ್ಲಿ ಸಿಂಧೂರವನ್ನು ತಪ್ಪದೆ ಅರ್ಪಿಸುತ್ತಾರೆ. ಸಿಂಧೂರದೊಂದಿಗೆ ಇವುಗಳನ್ನು ಅರ್ಪಿಸಿ. ಆಂಜನೇಯ ಸ್ವಾಮಿಯ ಆರಾಧನೆಯಲ್ಲಿ ಸಿಂಧೂರವನ್ನು ಅರ್ಪಿಸುವುದರಿಂದ ಆಂಜನೇಯ ಸ್ವಾಮಿಯ ಭಕ್ತನು ತಾನು ಬಯಸಿದ ವರವನ್ನು ಪಡೆಯುತ್ತಾನೆ. ಆದರೆ ಹನುಮಂತನಿಗೆ ಸಿಂಧೂರವನ್ನು ಮಾತ್ರ ಅರ್ಪಿಸಬಾರದು ಎಂಬುದು ನೆನಪಿನಲ್ಲಿಡಿ. ಅದರೊಂದಿಗೆ ಮಲ್ಲಿಗೆ ಎಣ್ಣೆ ಮತ್ತು ಬೆಳ್ಳಿ ಅಥವಾ ಚಿನ್ನವನ್ನು ಅರ್ಪಿಸಬೇಕು. ಈ ಪರಿಹಾರವನ್ನು ಮಾಡುವುದರಿಂದ ಜೀವನದಲ್ಲಿನ ಎಲ್ಲ ಅನಿಷ್ಟ ದೂರವಾಗುತ್ತದೆ ಹಾಗೂ ಸಂತೋಷ ಮತ್ತು ಅದೃಷ್ಟವು ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹನುಮಂತನಿಗೆ ಧ್ವಜವನ್ನು ಅರ್ಪಿಸಿ. ಹಿಂದೂ ಧರ್ಮದಲ್ಲಿ ಧ್ವಜವನ್ನು ಪವಿತ್ರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಶ್ರಾವಣ ಮಂಗಳವಾರ ಮತ್ತು ಶ್ರಾವಣ ಶನಿವಾರದಂದು ನಿಮ್ಮ ನಂಬಿಕೆ ಮತ್ತು ಸಾಮರ್ಥ್ಯದ ಪ್ರಕಾರ ಬಜರಂಗಿಗೆ ಧ್ವಜವನ್ನು ಅರ್ಪಿಸಿ. ಮಂಗಳವಾರದಂದು ಅಥವಾ ಶನಿವಾರದಂದು ಆಂಜನೇಯ ಸ್ವಾಮಿಗೆ ರಾಮ ಎನ್ನುವ ಹೆಸರಿನ ಧ್ವಜವನ್ನು ಅರ್ಪಿಸಿದರೆ ಅತ್ಯಂತ ಕಷ್ಟಕರವಾದ ಕೆಲಸವು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಶ್ರಾವಣ ಮಾಸದ ಶನಿವಾರ ದಿನದಂದು ನೀವು ಹನುಮಂತನಿಗೆ ಈ ಮೇಲಿನ ವಸ್ತುಗಳನ್ನು ಅರ್ಪಿಸುವುದರಿಂದ ಜೀವನದ ಅನೇಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಶ್ರಾವಣ ಶನಿವಾರ ಹೀಗೆ ಮಾಡಿ. ಶನಿಯನ್ನು ಅನುಕೂಲಕರವಾಗಿ ಒಲಿಸಿಕೊಳ್ಳಲು ಹನುಮಾನ್, ಶಿವ, ಅಶ್ವತ್ಥಮರ ಮತ್ತು ಬ್ರಹ್ಮದೇವರನ್ನು ಆರಾಧಿಸಿ. ಹಾಗೆ ಮಾಡುವುದರಿಂದ ಶನಿಗೆ ಸಂಬಂಧಿಸಿದ ದೋಷಗಳ ದುಷ್ಪರಿಣಾಮಗಳು ದೂರವಾಗುತ್ತವೆ. ಶನಿ ಚಾಲಿಸ, ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕು. ಇದು ಜಾತಕದಲ್ಲಿ ಪ್ರತಿಕೂಲವಾದ ಮನೆಗಳು ಅಥವಾ ಚಿಹ್ನೆಗಳಲ್ಲಿ ಶನಿಯ ಸ್ಥಾನದಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶನಿ ಮಂತ್ರವನ್ನು ಪಠಿಸಿ. ಓಂ ಪ್ರಾಂ ಪ್ರಾಸ್ಮಂ ಶನೀಶ್ವರಾಯ ನಮಃ. ಈ ಮಂತ್ರವನ್ನು ರುದ್ರಾಕ್ಷ ಮಾಲೆಯೊಂದಿಗೆ ಜಪಿಸಿದರೆ ನಿಮ್ಮ ಕೋಲಿಕೆ ಫಲಪ್ರದವಾಗುತ್ತದೆ. ಶನಿ ಸಾಡೆ ಶನಿ ಮಹಾದಶ ಅಥವಾ ಶನಿಯ ಅಂತರದಶ ಕೆಟ್ಟ ಅವಧಿಗಳಿಗೆ ಇದು ಅತ್ಯಂತ ಪರಿಣಾಮಕಾರಿ ಪರಿಹಾರಗಳಲ್ಲಿ ಒಂದಾಗಿದೆ. ಶನಿಯ ದುಷ್ಪರಿಣಾಮಗಳನ್ನು ತೊಡೆದುಹಾಕಲು ಮತ್ತು ಶನಿಗ್ರಹವನ್ನು ಮೆಚ್ಚಿಸಲು ಹನುಮಾನ್ ಕವಚ, ಬಜರಂಗ್ ಬಾಣ ಮತ್ತು ಹನುಮಾನ್ ಚಾಲಿಸವನ್ನು ಕನಿಷ್ಠ 3 ಬಾರಿ ಪಠಿಸಬೇಕು. ಸಾಸಿವೆ ಎಣ್ಣೆಯಿಂದ ಶಿವನಿಗೆ ಅಭಿಷೇಕ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.